ಕುಮಾರಸ್ವಾಮಿಗೆ ಕರ್ನಾಟಕ ಜನತಾದಳಕ್ಕೆ ಜನತಾದಳಕ್ಕೆ ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ದೇವೇಗೌಡರಿಗೆ ಎಚ್ ಡಿ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷಕ್ಕೆ ಕರ್ನಾಟಕ ಜನತಾದಳಕ್ಕೆ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನಿಗೆ ಮುಂದಿನ ಮುಖ್ಯಮಂತ್ರಿ ದೇವೇಗೌಡರಿಗೆ ಒಂದೇ ಒಂದೇ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಗೌಡರಿಗೆ ಕಾವೇರಿ ನೀರಿನ ತಂದೆ ಎಚ್ ಡಿ ದೇವೇಗೌಡರಿಗೆ ಕಾವೇರಿ ನೀರಿನ ತಂದೆ ಎಚ್ ಡಿ ದೇವೇಗೌಡರಿಗೆ ರಾಜಕೀಯ ಪಕ್ಷ ಎಚ್ ಡಿ ಟಿಕೆಟ್ ಮಾಡಿ ಏನಿವತ್ತು ಅಪ್ಪಾಜಿ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಚಾಮುಂಡಿ ತಾಯಿ ಗಂಗಮ್ಮ ತಾಯಿ ಇವರಿಗೆ ಮಹಾಲಕ್ಷ್ಮಿ ತಾಯಿ ದೊಡ್ಡಮ್ಮ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಬೇಕು ಕೇಳ್ಕೊಳ್ತೀನಿ. ಎಲ್ಲರೂ ನಾವು ಏನು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಏನು ಆಚರಿಸ್ತಾ ಇದ್ದೀವಿ, ಅಪ್ಪಾಜಿಗೂ ಆಗಿರ್ಬೋದು, ಕುಮಾರಾನಂದ ಇರ್ಬೋದು, ಕೇಕ್ ಕಟ್ ಮಾಡೋದು, ಅನ್ನದಾನ ಇರ್ಬೋದು, ಕೆಲವೊಂದು ಎಲ್ಲ ಮಾಡ್ಕೊಂಡು ಎಲ್ಲ ಮುಖ್ಯಮಂತ್ರಿ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಭಗವಂತ ಅವ್ರಿಗೆ ಇನ್ನೂ ಶಕ್ತಿ ತುಂಬಿ ಆಯಸ್ಸು ಬರಲಿ, ನಮ್ಮ ಆಯಸ್ಸನ್ನು ಅವ್ರಿಗೆ ಸ್ವಲ್ಪ ತಗೊಳ್ಳಿ ಅಂತ ಭಗವಂತ ಕೇಳ್ಕೊತೀನಿ. ಅವ್ರು ಅಂಥವ್ರು ಇದ್ದರೆ ನಮಗೆ ರಾಜ್ಯ ಹೆಂಗೆ ಕಂಡುಬರುತ್ತೆ ಆ ಥರ ಇದೆ. ನಮ್ಮ ರಾಜ್ಯಕ್ಕೆ ಒಂದು ಭೀಷ್ಮ, ಇವಾಗ ಮಹಾಭಾರತಕ್ಕೆ ಭೀಷ್ಮ ಹೇಗೋ ನಮ್ಮ ಪಕ್ಷಕ್ಕೆ, ನಮ್ಮ ಕರ್ನಾಟಕಕ್ಕೆ, ರಾಜ್ಯಕ್ಕೆ ಭೀಷ್ಮ ಇದ್ದಂಗೆ ಅವ್ರಿಗೆ ಸ್ವಲ್ಪ ಒಳ್ಳೇದಾಗಲಿ ಅಂತ ನಾನು ಭಗವಂತ ಬೇಡ್ಕೊತೀನಿ. ನನ್ನ ಹೆಸರು ಶ್ರೀನಿವಾಸು, ರಾಜಮಯೂರವರ್ಣ ವಾರ್ಡಲ್ಲಿ ಅಧ್ಯಕ್ಷರು. ಇದೇ ವಾರ್ಡಲ್ಲಿ ಕಾರ್ಯಕ್ರಮ ನಡೀತಾರೆ. ಯಾಕೆಂತಂದ್ರೆ ಈ ದೇಶದ ಮಾಜಿ ಪ್ರಧಾನಿ, ರಾಷ್ಟ್ರ ಕಂಡ ನೀರಾವರಿ ತಜ್ಞರಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರು ಈ ಕನ್ನಡ ನೆಲದಲ್ಲಿ ಹುಟ್ಟಿ ಏನು ಇವತ್ತು ಏನು ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸ್ತಕ್ಕಂಥ ಏಕೈಕ ಪ್ರಧಾನಿ ಕನ್ನಡಿಗ ಒಬ್ಬರು ಯಾರಾದರೂ ಇದ್ರೆ ಸನ್ಮಾನ್ಯ ದೇವೇಗೌಡರು. ಅಂತ ಸತ್ಪುರುಷರ, ಮಹಾಪುರುಷರ ಏನು ಇವತ್ತಿನ ದಿವಸ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮಗೆ ಒಂದು ವಿಶೇಷವಾದ ದಿವಸ ಅಂತೇಳಿ ನಾನಾದರೂ ಕೂಡ ನಾವೆಲ್ಲರೂ ಏನು ನಾವು ಪಕ್ಷದ ಕಾರ್ಯಕರ್ತರಿದ್ದೀವಿ, ಮುಖಂಡರುಗಳಿದ್ದೀವಿ, ನಾವೆಲ್ಲರೂ ಈ ದಿವಸವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಸಂತೋಷದಿಂದ ಮಾಡ್ತಾ ಇದ್ದೀವಿ. ಸಂಘಟನೆ ಸ್ವಲ್ಪ ಮಹಾಲಕ್ಷ್ಮಿ ರೋಡಲ್ಲಿ ಕಮ್ಮಿ ಆಗಿದೆ. ಒಂದು ರೀತಿ ಇವಾಗ ಯುವ ಘಟಕದ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ರೋಡ್ಗೆ ಮಾರ್ಗದರ್ಶನ ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ದಯವಿಟ್ಟು ಎಲ್ಲ ಯುವಕ ಮಿತ್ರರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಸಂಘಟನೆ ನಿಟ್ಟಿನಲ್ಲಿ ಈ ಹಿಂದೆ ಏನಾಗಿದೆ ಕುಂದುಕೊರತೆಗಳನ್ನು ಎಲ್ಲ ನೀಗಿಸ್ತಾ, ಆಮೇಲೆ ಈ ಹಿಂದೆ ಈಗ ಆಗ್ತಾ ಇರತಕ್ಕಂಥದ್ದು TVK ಅಂತ ತಮಿಳುನಾಡಲ್ಲಿ ಗೆಲ್ತಲ್ಲ, ಯುವಕರ ಒಂದು ಶಕ್ತಿ ಭಾಳ ಮುಖ್ಯವಾಗಿದೆ. ಯಾರು ಏನಾರು ಹೇಳ್ಕೋಬೋದು, JDS ಇಲ್ಲ ಅದಿಲ್ಲ ಅಂತ ಹೇಳ್ಬೋದು. ಖಂಡಿತವಾಗ್ಲೂ JDS ಕಾರ್ಯಕರ್ತರಿದ್ದಾರೆ, JDS ಅಭಿಮಾನಿಗಳಿದ್ದಾರೆ. ಖಂಡಿತವಾಗ್ಲೂ ವೋಟ್ ಮಾಡೋವಂಥ ಕೆಪಾಸಿಟಿನ ನಾವು ಬಿಲ್ಡ್ ಮಾಡೋದು ಭಾಳ ವಿಶೇಷವಾದ ದಿನ. ಯಾಕಂದರೆ ರಾಜಕೀಯದಲ್ಲಿ ಸುಮಾರು ಜನ ಹಲವಾರು ಬರ್ತಾರೆ, ಹಲವಾರು ಜನ ಹೋಗ್ತಾರೆ. ಆದರೆ ಅದರಲ್ಲಿ ಕೇವಲ ಒಂದು ನಕ್ಷತ್ರಗಳು ಮಾತ್ರ ಒಂದು ಕಣ್ಣಿಗೆ ಕಾಣುವಂಥ ಆ ನಕ್ಷತ್ರ ಅಂದರೆ ದೇವೇಗೌಡರೆ. ಈ ದಿನ ಅವರು ಜನ್ಮಾಚರಣೆಯನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಭಾಳ ಒಂದು ಚಿಕ್ಕದಾದ ಸರಳತೆಯಿಂದ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಅದೊಂದು ಭಾಗ್ಯನೇ ಅಂತ ಅಂದ್ಕೋಬೇಕು. ಸೊ ಈಗ ಏನಪ್ಪ ಅಂದರೆ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಏಕೈಕ ನಮ್ಮ ಕನ್ನಡಿಗ, ಒಂದು ರಾಷ್ಟ್ರ ಕಂಡ ಒಂದು ಏಕೈಕ ವ್ಯಕ್ತಿ ದೇವೇಗೌಡರು. ಯಾವುದೇ ಆಗಲಿ ಅವರು
ಪ್ರತಿಯೊಂದು ಜನರಿಗೂ ಸಮಾನತೆ ಸಿಗಬೇಕು ಅನ್ನೋದೊಂದು ಅವರ ನೆಚ್ಚಿನ ಉದ್ದೇಶ ಆಗಿದೆ. ಹಾಗೆ ನಾಡು ಜಲ ಭಾಷೆಗಾಗಿ ಏನೇ ಒಂದು ಕುಂದುಕೊರತೆ ಬಂದಾಗ ಎದ್ದು ನಿಲ್ಲುವಂಥ ಏಕೈಕ ಒಬ್ಬ ಗಂಡು ಮೆಟ್ಟಿದ ನಾಡಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅದು ದೇವೇಗೌಡರು ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದರಲ್ಲೂ ಈ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಹಿಂದೆ 2018ರಲ್ಲಿ ನಮ್ಮ ಏನು ಒಂದು ಆಡಳಿತ ಇತ್ತು ಈ ಕ್ಷೇತ್ರದಲ್ಲಿ, ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಸಹ 2028ಕ್ಕೆ ಈ ಕ್ಷೇತ್ರದಿಂದ ಒಬ್ಬರು ನಾವು ಕುಮಾರಣ್ಣ ದೇವೇಗೌಡರು ಸೂಚನೆ ಮಾಡಿದ್ರೆ ಅವನ್ನ ಗೆಲ್ಸ್ಕೊಡೋದಲ್ಲಿ ಎರಡು ಸಂಶಯನೇ ಇಲ್ಲ. ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಕರ್ನಾಟಕಕ್ಕೆ ಅಪರೂಪದ ನಮ್ಮ ವಜ್ರ ಚಿನ್ನ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಉಕ್ಕಿನ ಮನುಷ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಪರೂಪದ ರಾಜಕಾರಣಿ, ನಮ್ಮ ಭಾರತ ದೇಶ ಕಂಡ ಅಪ್ರತಿಮ ವೀರರು ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗಾಗಿ ನಾವು ಸನ್ಮಾನ್ಯ ಶ್ರೀ HD ದೇವೇಗೌಡರು ಕನ್ನಡಿಗರಾಗಿ ಹಾಗೂ ನಮ್ಮ ಮಣ್ಣಿನ ಮಗನಾಗಿ, ನೀರಾವರಿ ತಜ್ಞರಾಗಿ ಹಾಗೂ ಎಲ್ಲ ದೇಶಗಳಿಗೂ ಉಳಿತಾಗಲಿ ಅಂತೇಳಿ ಬಯಸ್ತಾ ಇರ್ತಕ್ಕಂಥ ಕಾವೇರಿ ನೀರು ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟರು. ಇವತ್ತು ಅವರಿಂದ ನಾವು ಏನಾದರೂ ನೀರು ಕುಡಿತಾ ಇದ್ದಿದ್ರೆ ದೇವೇಗೌಡರು ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ನಾವು ನೀರು ಕುಡಿಯೋಕ್ಕಾಯ್ತಿರಲಿಲ್ಲ. ಆಮೇಲೆ ನಾವು ಬಿಟ್ಟು ಹೋಗ್ಬೇಕಾಗಿತ್ತು ಈ ಭಾಗಗಳನ್ನ, ಹೊರಭಾಗಗಳನ್ನ. ಆ ಥರ ಆಗ್ತಾ ಇತ್ತು. ಹಾಗಾಗಿ ಆ ಯಪ್ಪ ಅಂತ ಪುಣ್ಯಾತ್ಮರಿಗೆ ಈ ನಮ್ಮ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ ಅವರು ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀವಿ. ಎಲ್ಲ ಸೇರ್ಕೊಂಡು ಈ ಕಡೆ ಎಲ್ಲ ನಾಯಕರು ಆದಂಥ ದೇವೇಗೌಡ ಅಪ್ಪಾಜಿಯವರಿಗೆ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಈ ಒಂದು ಕುರುಬಳ್ಳಿ ಸರ್ಕಲಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಕರ್ನಾಟಕದವರು, ಕನ್ನಡದವರು ಯಾರು ಪ್ರಧಾನಿಗಳು ಆಗ್ತಾರೋ ಬರ್ತಾರೋ, ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಏನು ಒಳ್ಳೇದು ಮಾಡಿದ್ರು. ಇವತ್ತು ಪಂಜಾಬ್ನಲ್ಲಿ ನೋಡಿ ಅವ್ರಿಗೆ ಹೆಸರಿನಲ್ಲಿ ಒಂದು ಭತ್ತಕ್ಕೆ ಮತ್ತು ಒಂದು ಗೋಧಿಗೆ ದೇವೇಗೌಡ ತಳಿ ಅಂತ ಹೇಳ್ಕೊಂಡು ಹೆಸರಿಟ್ಟಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮರು. ರಾಯಚೂರಿನಲ್ಲಿ ನೀರಾವರಿ ಮಾಡಿಕೊಟ್ಟಿದ್ದೆ ಅವರಿಗೆ ಅವರ ಪುತ್ಥಳಿಯನ್ನು ಮಾಡಿಸಿ ಅನಾವರಣ ಮಾಡಿದ್ದಾರೆ. ಇನ್ನೊಬ್ಬರು ದೇವೇಗೌಡರು ಇನ್ಯಾರು ಸಮಾನವಾಗಿಲ್ಲ. ಯಾಕೆಂದರೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಮತ್ತು ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದಿರುವಂಥ ನಮ್ಮ ದೇವೇಗೌಡರನ್ನ ಆಚರಣೆ ಮಾಡೋದು ಅಂತೇಳಿ ಇಲ್ಲಿ ಏನಿದ್ದೀವಿ ನಾವು. ಈ ಕಡೆ ದೇವರಾಜಣ್ಣವರು, ರಾಜಣ್ಣ ಮತ್ತು ವಿಲೇಶ್ ಅವರು, ಶಿವಕುಮಾರ್ ಬಾಬಿ ಅವರು, ಶ್ರೀನಿವಾಸ್ ಅವರು, ದಯಾನಮೂರ್ತಿ ಮತ್ತು ಮಂಜು, ಸುರೇಶ್ವರ ಎಲ್ಲ ನಮ್ಮ 12 ವಾರ್ಡಿನ ಮಹಿಳಾ ಅಧ್ಯಕ್ಷರು, ಪುರುಷ ಅಧ್ಯಕ್ಷಗಳು, ಯೂತ್ ಅಧ್ಯಕ್ಷಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ.